ಕಾಂಗ್ರೆಸ್ನ ದಲಿತ ನಾಯಕರಿಗೆ ತಾಕತ್ತಿಲ್ಲ, ಬರೀ ಸುಮ್ಮನೆ ಮಾತನಾಡ್ತಾರೆ. ದಲಿತರ ವೋಟ್ ಬ್ಯಾಂಕ್ ಅಷ್ಟೇ. ನಿಮಗೆ ದಮ್ಮಿದ್ರೆ ಕಾಂಗ್ರೆಸ್ ತ್ಯಜಿಸಿ ವಾಪಸ್ ಬನ್ನಿ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ದಲಿತ ನಾಯಕರಿಗೆ ತಾಕತ್ತಿಲ್ಲ, ಬರೀ ಸುಮ್ಮನೆ ಮಾತನಾಡ್ತಾರೆ. ದಲಿತರು ವೋಟ್ ಬ್ಯಾಂಕ್ ಅಷ್ಟೇ. ನಿಮಗೆ ದಮ್ಮಿದ್ರೆ ತಾಕತ್ತಿದ್ರೆ ಕಾಂಗ್ರೆಸ್ ತ್ಯಜಿಸಿ ವಾಪಸ್ ಬನ್ನಿ. ದಲಿತ ಸಮುದಾಯಕ್ಕೆ ಕಾಂಗ್ರೆಸ್ ಸಾಕಾಗಿದೆ. ಕಾಂಗ್ರೆಸ್ ಅನ್ನೋದು ಸ್ಲೋ ಪಾಯ್ಸನ್ ಪಕ್ಷ, ಅಂಬೇಡ್ಕರ್ ವಿರೋಧಿ ಪಕ್ಷ. ಕಾಂಗ್ರೆಸ್ ವಿಧಾನ ಪರಿಷತ್ ವಿಪಕ್ಷ ನಾಯಕರ ಛಲವಾದಿ ಆಕ್ರೋಶ. ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬನ್ನಿ ಅಂತ ಹೇಳಿ ದಲಿತರಿಗೆ ಕರೆಯನ್ನ ನೀಡಿರುವಂಥದ್ದು. ಎಸ್ ವೀಕ್ಷಕರೇ, ಛಲವಾದಿ ನಾರಾಯಣ ಸ್ವಾಮಿ ಅವರು ಸಾಕಷ್ಟು ವಿಚಾರಗಳನ್ನ ಮಾತನಾಡಿದ್ದಾರೆ. ಅದರಲ್ಲಿ ದಲಿತರಿಗೂ ಕೂಡ ವಿಚಾರಗಳನ್ನ ಮಾತನಾಡಿರುವಂಥದ್ದು. ದಲಿತರೇ ನಿಮ್ಮನ್ನ ಅಲ್ಲಗೆಳೆದಿರುವಂಥದ್ದು, ಕಡೆಗಣಿಸಿರುವಂತಹ ಪಕ್ಷ ಅದು. ನೀವು ಅಲ್ಲಿ ಕೂತ್ಕೊಂಡು ಎಂತ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ, ವಾಪಸ್ ಬನ್ನಿ ಅಂತ ಹೇಳಿ ದಲಿತರಿಗೂ ಕೂಡ ಕರೆಯನ್ನ ಕೊಟ್ಟಿರುವಂಥದ್ದು ಛಲವಾದಿ ನಾರಾಯಣ ಸ್ವಾಮಿ ಅವರು. ಹಾಗೆ ಕುದುರೆ ವ್ಯಾಪಾರ ಅಂತ ಕೂಡ ಈ ಒಂದು ವಿಚಾರವನ್ನು ಕೂಡ ಮಾತನಾಡಿದ್ರು. ಕುರ್ಚಿ ಕಿತ್ತಾಟದ ಕಾಂಗ್ರೆಸ್ನಲ್ಲಿ ಕುದುರೆ ವ್ಯಾಪಾರ ನಡೀತಾ ಇದೆ. ಬರೋಬ್ಬರಿ ಶಾಸಕರಿಗೆ 50 ಕೋಟಿ ರೂಪಾಯಿ ಜೊತೆಗೆ ಒಂದು ಫ್ಲಾಟ್, ಒಂದು ಫಾರ್ಚುನರ್ ಕಾರ್ ಕೂಡ ನಡೀತಾ ಇದೆ ಅಂತ ಹೇಳಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾಧ್ಯಮಗಳ ಜೊತೆಗೆ ಮಾತನಾಡಿ, ಕಾಂಗ್ರೆಸ್ನಲ್ಲಿ ವ್ಯಾಪಾರ ನಡೀತಾ ಇದೆ, ಬರೋಬ್ಬರಿ 50 ಕೋಟಿ ರೂಪಾಯಿ ಕೊಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಬಂದಿದೆ. ಚೌಕಾಸಿ ಹೆಚ್ಚಾಗಿ ಹಲವರು 75 ಕೋಟಿ ಹಾಗೂ ಹಲವರು 100 ಕೋಟಿ ಕೊಡಿ ಅಂತ ಕೇಳ್ತಾ ಇದ್ದಾರಂತೆ. ಅವರು ಅಷ್ಟಾಗೋದಿಲ್ಲ, ಇಷ್ಟು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರಂತೆ. ಕುದುರೆ ವ್ಯಾಪಾರ ನಡೀತಾ ಇದೆ ಅನ್ನುವಂತಹ ವಿಚಾರಗಳನ್ನು ಕೂಡ ಬಾಯ್ಬಿಟ್ಟಿದ್ರು. ಮೊದಲು ಒಂದು ಪಕ್ಷದವರು ಇನ್ನೊಂದು ಪಕ್ಷದವನ್ನ ಕುದುರೆ ವ್ಯಾಪಾರ ಮಾಡ್ತಾ ಇತ್ತೆ ಅಂತ ಹೇಳಿ ಕೇಳ್ತಿದ್ವಿ ನಾವು. ಆದ್ರೆ ಈಗ ಕಾಂಗ್ರೆಸ್ನಲ್ಲಿ ಅದು ನಡೀತಾ ಇದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಗಂಭೀರ ಆರೋಪ ವೀಕ್ಷಕರಿದು. ಸುರ್ಜೇವಾಲಾ ಈಗಾಗಲೇ ವ್ಯಾಪಾರ ಶುರು ಮಾಡಿದ್ದಾರೆ. ಮಂತ್ರಿ ಸ್ಥಾನ ಬೇಕಾದ್ರೆ ಒಬ್ಬ ಮಂತ್ರಿ 200 ಕೋಟಿ ಸುರ್ಜೇವಾಲರಿಗೆ ಕೊಡಬೇಕಂತೆ. ಶಾಸಕ ವೀರೇಂದ್ರ ಪಪ್ಪಿ ಮೊದಲೇ ಅಡ್ವಾನ್ಸ್ ಕೊಟ್ಟಿದ್ದಾರಂತೆ ಅಂತ ಹೇಳಿ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಅಂದರೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತಂದರೆ, ದಲಿತರನ್ನ ವಾಪಸ್ ಬನ್ನಿ ಅಂತ ಕರೆ ಕೊಟ್ಟಿರೋದರ ಜೊತೆಗೆ ಕುದುರೆ ವ್ಯಾಪಾರದ ಬಗ್ಗೆಯೂ ಕೂಡ ಮಾತನಾಡ್ತಾ ಇದ್ದಾರೆ. ದಲಿತರಲ್ಲಿರೋದಲ್ಲ, ಅಂಬೇಡ್ಕರ್ಗೆ ಕಾಂಗ್ರೆಸ್ ಅವರು ಮಾಡಿರುವಂಥ ಅವಮಾನವನ್ನು ನೀವು ಯೋಚನೆ ಮಾಡಬೇಕು. ಕಾಂಗ್ರೆಸ್ ಅವರು ಸ್ಲೋ ಪಾಯ್ಸನ್ ಇದ್ದಂಗೆ ಅಂತ ಹೇಳಿ ಮಾತುಗಳನ್ನ ಆಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.